ಯ ಈರ್ಷು ಪರವಿತ್ತೇಷು ರೂಪೇ ವೀರ್ಯೆ ಕುಲಾನ್ವಯೇ ಸುಖ ಸೌಭಾಗ್ಯ ಸತ್ಕಾರೆ ತಸ್ಯ ವ್ಯಾಧಿರನಂತಕಃ. ಇನ್ನೊಂದು ಮಾತು ಹೇಳ್ತೇನೆ ಕೇಳಿಲಿ. ಕೊನೆಗೆ ಅದ್ಭುತ ವ್ಯಾಧಿಗಳು, ವ್ಯಾಧಿ ಅಂತಂದ್ರೆ ಮಾನಸಿಕ ರೋಗಗಳು, ಅನಂತವಾದ ರೋಗಗಳಿಗೆ ಆಕರನಾಗ್ತಾನೆ. ಯಾರು ಅಂತಂದ್ರೆ ಮಾತ್ಸರ್ಯವನ್ನು ಪಡುವವರು. ಯಾವ ವಿಷಯದೊಳಗೆ ಮಾತ್ಸರ್ಯ ಅಂತಂದ್ರೆ ಪರವಿತ್ತೇಷು, ಇನ್ನೊಬ್ಬರ ಹಣದಲ್ಲಿ ಮಾತ್ಸರ್ಯ, ಪರರೂಪೆ, ಇನ್ನೊಬ್ಬರ ಸೌಂದರ್ಯದಲ್ಲಿ ಮಾತ್ಸರ್ಯ, ಇನ್ನೊಬ್ಬರ ಪರಾಕ್ರಮದಲ್ಲಿ ಮಾತ್ಸರ್ಯ, ಇನ್ನೊಬ್ಬರ ವಂಶದ ಮೇಲೆ ಮಾತ್ಸರ್ಯ, ಹೀಗೆ ಇನ್ನೊಬ್ಬರ ವಿಷಯದೊಳಗೆ ಯಾರು ಮಾತ್ಸರ್ಯವನ್ನು ಪಡುವುದನ್ನು ರೂಢಿಸಿಕೊಂಡಿದ್ದಾನೆ ಅವನ ಮನಸ್ಸಿನೊಳಗೆ ಅನಂತ ವ್ಯಾಧಿಗಳು. ಭಾಗವತ ಹೇಳುತ್ತೆ, ಯಾವ ವಿಷಯಕ್ಕೆ ಯಾರ ಮೇಲೆ ಮಾತ್ಸರ್ಯವನ್ನು ಪಡ್ತಾನೆ ಆ ವಿಷಯವನ್ನು ಅತ್ಯಂತ ಶೀಘ್ರದೊಳಗೆ ಕಳೆದುಕೊಳ್ಳುತ್ತಾನೆ ಎಂಬುದಾಗಿ ಭಾಗವತ ಹೇಳುತ್ತೆ. ಭಾಗವತದ ಆರಂಭದೊಳಗೆ ಇದೇ ಮಾತ್ಸರ್ಯದ ಬಗ್ಗೆ ಇನ್ನೊಂದು ಅದ್ಭುತವಾದ ತುಂಬ ಉಪಯುಕ್ತವಾದ ವಿಚಾರವನ್ನು ತಿಳಿಸಿಕೊಡ್ತಾರೆ. ಮಾತ್ಸರ್ಯ ಇದು 100ಕ್ಕೆ 100ರಷ್ಟು ತನಗಿಂತಲೂ ಹಿರಿಯರಾದವರಲ್ಲಿ ಮಾತ್ಸರ್ಯವಿರುತ್ತೆ ಹೊರತು ತನಗಿಂತಲೂ ಸಣ್ಣವರಲ್ಲಿ ಸರ್ವಥಾ ಮಾತ್ಸರ್ಯವಿರುವುದಿಲ್ಲ. ಸಣ್ಣವರ ಮುಂದೆ ಅಹಂಕಾರ ತೋರಿಸಿಯಾನು, ಸಣ್ಣವರ ಮುಂದೆ ಮಾತ್ಸರ್ಯ ತೋರಿಸ್ಲಿಕ್ಕೆ ಆಗುವುದಿಲ್ಲ. ಮಾತ್ಸರ್ಯವೇನಿದೆ, ನನಗಿಂತಲೂ ಹೆಚ್ಚಿನ ಶ್ರೀಮಂತನಲ್ಲಿ ನನಗೆ ಮಾತ್ಸರ್ಯ, ನನಗಿಂತಲೂ ಅದ್ಭುತವಾದ ಚೆಲುವು ಇರುವವನಲ್ಲಿ ಮಾತ್ಸರ್ಯ, ನನಗಿಂತಲೂ ಉತ್ತಮವಾದ ಪರಾಕ್ರಮ ಇರುವವನಲ್ಲಿ ಮಾತ್ಸರ್ಯ, ನನಗಿಂತಲೂ ಒಳ್ಳೆ ಕುಲದಲ್ಲಿ ಹುಟ್ಟಿ ಬಂದವನಲ್ಲಿ ಮಾತ್ಸರ್ಯ, ನನಗಿಂತಲೂ ಒಳ್ಳೆ ಸ್ಥಾನವನ್ನು ಪಡೆದವನ ಮೇಲೆ ಮಾತ್ಸರ್ಯ. ಹೀಗಾಗಿ ಹಿರಿಯರಲ್ಲೇನೇ ಮಾತ್ಸರ್ಯವಿರೋದು. ಯದ್ವಿಷಯಕವಾಗಿ ಹಿರಿಯರಲ್ಲಿ ಮಾತ್ಸರ್ಯವನ್ನು ಪಡ್ತಾನೆ, ಆ ವಿಷಯವನ್ನು ತನ್ನಲ್ಲಿಯಿಂದ ಕಳೆದುಕೊಳ್ಳುತ್ತಾನೆ. ಇದು ಒಂದಾದರೆ, ಇನ್ನೊಂದು ಅದ್ಭುತವಾದ ಮಾತು, ಅವನ ಮನಸ್ಸಿನೊಳಗೆ 100 ರೋಗಗಳು, ಸಾವಿರ ರೋಗಗಳು. ಆಧಿ ವ್ಯಾಧಿ, ಶರೀರಕ್ಕೆ ಬರುವ ರೋಗಗಳು ಆಧಿ, ಮನಸ್ಸಿಗೆ ಬರುವ ರೋಗಗಳೆಲ್ಲವೂ ವ್ಯಾಧಿ. ಆ ವ್ಯಾಧಿಗಳು ಹುಟ್ಟಿಕೊಳ್ಳುವುದಕ್ಕೆ ಮೂಲಭೂತವಾದ ಕಾರಣ ಯಾವುದು ಅಂತಂದರೆ ಇದೇ ಮಾತ್ಸರ್ಯ. ಆದ್ದರಿಂದಾಗಿ ಈ ಮಾತ್ಸರ್ಯವನ್ನು ಬಿಟ್ಟಾಕೋ ಧೃತರಾಷ್ಟ್ರ, ನಿನಗೆ ಹಿತವಾಗುತ್ತೆ.